ತನ್ನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಆ ಪರಶಿವನನ್ನೇ ಭೂಲೋಕಕ್ಕೆ ಕರೆಸಿ ತನ್ನ 16ನೇ ವಯಸ್ಸಿನಲ್ಲಿ ಮರಣವನ್ನೇ ಗೆದ್ದು ತನ್ನ ಹೆಸರನ್ನೇ ದೇವಾಲಯಕ್ಕೆ ನಾಮಕರಿಸಿದ ಕತೆ ನಿಮಗೆ ಗೊತ್ತಾ? ಮಲೆನಾಡಿನ ದಟ್ಟವಾದ ಕಾಡುಗಳು ಮತ್ತು ಕಾಫಿ ತೋಟಗಳನ್ನು ದಾಟಿ ಪಶ್ಚಿಮ ಘಟ್ಟಗಳನ್ನು ಹತ್ತಿದಾಗ ಸುತ್ತಲೂ ಹಚ್ಚ ಹಸಿರಿನ ಹಾಸಿಗೆ ಹೊತ್ತು ಮನುಷ್ಯರ ಸಂಪರ್ಕ ಅತಿ ಕಡಿಮೆ ಇರುವಂತಹ ಜಾಗ ಅಂದ್ರೆ ತಪ್ಪಾಗ್ಲಾರ್ದು. ಅದೇ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನ ಖಾಂಡ್ಯ. ಇದು ಪುರಾತನ ಪ್ರಾಚೀನ ದೇವಾಲಯಗಳ ಪಟ್ಟಿಯಲ್ಲಿ ಇದು ಕೂಡ ಸೇರುತ್ತೆ. ಹಾಗೆ ಭದ್ರಾ ನದಿಯ ಪಕ್ಕದಲ್ಲಿ ಈ ದೇವಸ್ಥಾನವಿದೆ. ಸಾವನ್ನು ಧಿಕ್ಕರಿಸುವ ಮಾರ್ಕಂಡೇಯ ಮತ್ತು ಮೃತ್ಯುವಿನ ಪ್ರಭು ಶಿವನನ್ನು ಪ್ರಾರ್ಥಿಸುವ ಮೃತ್ಯುದೇವ ಯಮನ ಕಥೆ ಇಲ್ಲಿ ಅಮರವಾಗಿದೆ. ಈ ಸ್ಥಳದಲ್ಲಿ ಪೂಜೆ ಮಾಡುವುದರಿಂದ ಅಕಾಲ ಮೃತ್ಯು ದೋಷ ಪರಿಹಾರ ಹಾಗೆ ಪಿಂಡ ಪ್ರದಾನ ಕೂಡ ಮಾಡಲಾಗುತ್ತೆ. ಇದು ಪ್ರಾಚೀನ ದೇವಾಲಯ ಅಂತ ಗುರುತಿಸೋಕೆ ಈ ದೇವಾಲಯದ ಕುರಿತು 6 ಶಾಸನಗಳಿವೆ. ಖಾಂಡ್ಯದ 3 ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ಮಾರ್ಕಂಡೇಶ್ವರ ದೇವಾಲಯವು ವಿಜಯನಗರ ಶೈಲಿಯಲ್ಲಿ ರಚನೆಯಾಗಿದೆ. ಹಾಗೆ 1 ಕಿಲೋಮೀಟರ್ ದೂರದಲ್ಲಿರುವ ಚಂದದ ತೂಗು ಸೇತುವೆ ಕೂಡ ಕಾಣಸಿಗುತ್ತದೆ. ಶೃಂಗೇರಿ ಹಾಗೂ ಕೊಲ್ಲೂರಿನ ಕಡೆ ಪ್ರವಾಸ ಮಾಡುವ ಮಧ್ಯದಾರಿಯಲ್ಲೇ ಈ ಖಾಂಡ್ಯ ಅನ್ನೋ ಊರು ಸಿಗುತ್ತೆ. ಚಿಕ್ಕಮಗಳೂರಿಂದ ಕೇವಲ 44 ಕಿಲೋಮೀಟರ್ ಅಂತರದಲ್ಲಿದೆ. ಬೆಟ್ಟ ಗುಡ್ಡಗಳ ಮಧ್ಯ ಶಾಂತಿ ಮತ್ತು ನಿಶ್ಶಬ್ದತೆಯ ಅನುಭವವನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಜಾಗಕ್ಕೆ ಒಮ್ಮೆ ಆದ್ರೂ ಭೇಟಿ ಕೊಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.